ವೆಲ್ಕಮ್ ಟು ದಿ ಅನ್ಬಾಕ್ಸಿಂಗ್ ಅಂಡ್ ಡೆಮೋ ನ್ಯೂ ಸ್ಯಾಮ್ಸಂಗ್ ನ್ಯೂ ರೆಫ್ರಿಜರೇಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ನಮಸ್ತೆ, ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸೊ ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬ ದಿನ ಆಗೋಯ್ತು. ಸೊ ಇನ್ಮೇಲೆ ವೀಕ್ಲಿ 2 or 3 ವೀಡಿಯೋಸ್ ಬರ್ತಾನೆ ಇರುತ್ತೆ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಯೂಟ್ಯೂಬ್ ಮೇಲೆ ಪೇಮೆಂಟ್ ಬಂದಮೇಲೆ ಪೇಮೆಂಟ್ ಮತ್ತೆ ಬರುತ್ತೆ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ನೋಡ್ಬೋದು, ಸ್ಯಾಮ್ಸಂಗ್ ರೆಫ್ರಿಜಿರೇಟರ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸ್ಯಾಮ್ಸಂಗ್ ರೆಫ್ರಿಜಿರೇಟರ್ ಬಾಕ್ಸ್ ಇದೆ. ಸೊ ಇದರಲ್ಲಿ ಬಾಕ್ಸ್ ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಚೆನ್ನಾಗಿ ಸೇಫ್ಟಿಯಾಗಿ ಸ್ಟ್ರಾಂಗಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಯಾಕಂದರೆ ಡೆಲಿವರಿ ಎಲ್ಲ ಮಾಡಬೇಕಲ್ಲ. ಸೊ ನೋಡೋದಾದರೆ ನೋಡ್ಬೋದು, ಲೂನರ್ ಬ್ಲ್ಯಾಕ್ ಕಲರು. ಸೊ ಫ್ರಿಜ್ ಈ ಥರ ಓಪನ್ ಮಾಡಿದ್ರೆ ಫಸ್ಟ್ ಲುಕ್ ಈ ಥರ ಕಾಣಿಸುತ್ತೆ. ಇದರಲ್ಲಿ ಏನೇನು ಟೆಕ್ನಾಲಜಿ ಇದೆ, ಏನೇನು ಇದಿದೆ ಅದೆಲ್ಲ ಕಂಪ್ಲೀಟ್ ವೀಡಿಯೋದಲ್ಲಿ ನೋಡೋಣ. ಮಾಡೆಲ್ ನಂಬರು ಎಲ್ಲ. ಇದು ಸ್ಯಾಮ್ಸಂಗ್ ರೆಫ್ರಿಜಿರೇಟರ್ ಬಂದು 330 ಲೀಟರ್. ಇದು 2026 ಮಾಡೆಲ್ ಇದು. ಸೊ ಈ ಫ್ರಿಜ್ ನೋಡ್ಬೋದು, ತುಂಬಾ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಟೈಲಿಶ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮಾಡರ್ನ್ ಕಿಚನ್ಗೆ ತುಂಬ ಒಳ್ಳೆ ಸೂಟಬಲ್ ಫ್ರಿಜ್ ಅಂತ ಹೇಳ್ಬೋದು. ಸೊ ನೋಡ್ಬೋದು ಓವರ್ ವ್ಯೂ ತುಂಬ ಹಿಂದೆ ಮುಂದೆ ಎಲ್ಲ. ಸೊ ಬ್ಯಾಕ್ ಸೈಡ್ ಎಲ್ಲ ಕಂಪ್ರೆಸರ್ ಎಲ್ಲ ಕಂಪ್ಲೀಟ್ ಕವರ್ ಅಪ್ ಎಲ್ಲ ಆಗಿದೆ. ಸೊ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಕೆಳಗಡೆ ನಿಮಗೆ ಪಾಕೆಟ್ ಬರುತ್ತಲ್ಲ, ಸೊ ಅದೆಲ್ಲ ಕಂಪ್ಲೀಟ್ ಪ್ಯಾಕ್ ಮಾಡಿದ್ದಾರೆ. ಒಳಗಡೆ ಏನು ಡಸ್ಟು ಇಲ್ಲ, ಬೇರೆ ಏನಾದರೂ ಹೋಗದೆ ಇರೋದಂಗಿತ್ತು, ಅದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಹೇರ್ ವೆಂಟ್ಸು ಇದೆ. ಸೊ ಗಾಳಿಯಾಗ ಚೆನ್ನಾಗಿ ಆಡೋದಕ್ಕೆ. ಸೊ ಫಿನಿಶ್ ನೋಡ್ಬೋದು, ನಿಮಗೆ ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೇನೆ. ಸೊ ಈ ಸ್ಟಿಕ್ಕರ್ ಇದೆಯಲ್ಲ, ಪವರ್ ಸೇವಿಂಗ್ ಗೈಡೆನ್ಸ್. ಇದು 2 ಸ್ಟಾರ್ ರೆಫ್ರಿಜಿರೇಟರ್. ಇದು ಇನ್ವರ್ಟರ್ ಟೆಕ್ನಾಲಜಿ ಆಗಿರೋದ್ರಿಂದ ನಿಮಗೆ ಸ್ಟಾರ್ ರೇಟಿಂಗ್ ಮ್ಯಾಟರ್ ಆಗಲ್ಲ. ಸೊ ಪವರ್ ಕನ್ಸಂಪ್ಷನ್ ಯೂನಿಟ್ಸ್ ಎಲ್ಲ ಹಾಕಿದ್ದಾರೆ. ಬನ್ನಿ ಫ್ರಿಜ್ ಓಪನ್ ಮಾಡೋಣ. ಸೊ ಫ್ರಿಜ್ ಓಪನ್ ಮಾಡ್ತಾ ಇದ್ದಂಗೆ ಫಸ್ಟ್ ಮೇಲೆ ಟಾಪಲ್ಲಿ ಬಂದು ಫ್ರೀಸರ್ ಇರುತ್ತೆ. ಸೊ ಫ್ರೀಸರಲ್ಲಿ ನಿಮಗೆ ವೈಡಾಗೆ ಇದೆ. ಇದರಲ್ಲಿ ಬಂದು ನೋಡ್ಬೋದು, ಟ್ವಿನ್ ಕೂಲಿಂಗ್ ಸಿಸ್ಟಮ್ ಇದೆ. ಟ್ವಿನ್ ಕೂಲಿಂಗ್ ಸಿಸ್ಟಮ್ ಅಂದರೆ ನಿಮಗೆ ಫ್ರಿಜ್ಜು ಮತ್ತು ಫ್ರೀಸರ್ಗೆ 2 ಬೇರೆ ಬೇರೆ ಕೂಲಿಂಗ್ ಸಿಸ್ಟಮ್ ಇರುತ್ತೆ. ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ ಸ್ಮೆಲ್ ಮಿಕ್ಸ್ ಆಗೋದಿಲ್ಲ. ಫುಡ್ ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ. ವೆಜಿಟೇಬಲ್ ಕೂಡ ಫ್ರೆಶ್ ಆಗಿ ಇರೋ ಥರ ನೋಡ್ಕೊಳ್ಳುತ್ತೆ. ಕೂಲಿಂಗ್ ಬೆಟರ್ ಆಗಿರುತ್ತೆ ಇದು. ಸೊ ಫ್ರೀಸರ್ ಆದಮೇಲೆ ಫ್ರಿಜ್ ಕೆಳಗಡೆ ನೋಡ್ಬೋದು, ತುಂಬ ವೈಡಾಗಿ ಕೊಟ್ಟಿದ್ದಾರೆ ಫ್ರಿಜ್ ಕಂಪಾರ್ಟ್ಮೆಂಟ್. ಸೊ ಇದು 5-in-1 ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಫ್ರೀಸರ್ನ ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಬೋದು. ಸೊ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಫ್ರೀಸರ್ನ ಕನ್ವರ್ಟ್ ಮಾಡ್ಕೋಬೋದು. ಸೊ ಇದರಲ್ಲಿ ನೋಡ್ಬೋದು, ವೆಜಿಟೇಬಲ್ ಬಾಕ್ಸು ತುಂಬಾ ವೈಡಾಗಿದೆ. ಸೊ ಅದರಲ್ಲೇ ವೆಜಿಟೇಬಲ್ ಬಾಕ್ಸಲ್ಲೇ ನಿಮಗೆ ಇದು ಐಸ್ ಮೇಕರ್ ಎಲ್ಲ ಕಂಪ್ಲೀಟ್ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನು ನೀವು ಮೇಲೆ ಇಟ್ಕೋಬೋದು. ಸೊ ನೀವು ತುಂಬಾ ಸ್ಟೋರೇಜ್ ಇದೆ ಇದರಲ್ಲಿ. 330 ಲೀಟರಿಂದ ವೆಜಿಟೇಬಲ್ ಬಾಕ್ಸು ತುಂಬಾ ಬಿಗ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಇದರಲ್ಲಿ ಟಫನ್ ಗ್ಲಾಸ್ ಇರೋದ್ರಿಂದ ತುಂಬಾ ವೆಯ್ಟ್ ತಳ್ಕೊಳ್ಳುತ್ತೆ ಈ ಗ್ಲಾಸಸ್ಸು. ಸೊ ಅದೇ ಥರ ನೀವು ಬೇರೆ ಸೈಡಲ್ಲಿ ನೋಡೋದಾದ್ರೆ ಇದರಲ್ಲಿ ಬಾಟಲ್ಸ್ ಅವ್ನು ಇಡೋದಕ್ಕೆ ಸ್ಟೋರೇಜ್ ಎಲ್ಲ ತುಂಬ ಕೊಟ್ಟಿದ್ದಾರೆ. ಎಗ್ ಟ್ರೈ. ಸೊ ತುಂಬಾ ವೈಡ್ ಆಗಿರುತ್ತೆ. ಸೊ ಇದು ನೋಡ್ಬೋದು ಐಸ್ ಮೇಕರು. ಸೊ ಐಸ್ ಮೇಕರ್ ಬಗ್ಗೆ ನಿಮ್ಗೆ ಹೇಳೋ ನೆಸಿಟಿನೇ ಇಲ್ಲ. ಸೊ ಇಲ್ಲಿ ನೀರು ಹಾಕಿ ಇಟ್ಬಿಟ್ರೆ 1 hour ಇಲ್ಲ 1.5 hourಗೆ ಫುಲ್ಲು ಐಸ್ ರೆಡಿ ಆಗುತ್ತೆ. ಸೊ ರೆಡಿ ಆದಮೇಲೆ ಜಸ್ಟ್ ಇದನ್ನ ಟ್ವಿಸ್ಟ್ ಮಾಡಿದ್ರೆ ಐಸು ಕೆಳಗಡೆ ಬೀಳುತ್ತೆ. ಸೊ ಅದನ್ನು ಮತ್ತೆ ಆ ಟ್ರೈನ್ ತಗೊಂಡು ನಾವು ಯೂಸ್ ಮಾಡ್ಕೋಬೋದು. ಅದನ್ನು ಸಪ್ರೇಟ್ ಹೇಳೋ ನೆಸಿಟಿ ಇರಲ್ಲ. ಸೊ ಇದೊಂದು ಮೈನ್ ಹೇಳ್ಬೋದು. ಸೊ ಫ್ರಿಜ್ ನೋಡೋದಾದ್ರೆ ಈ ಥರ ಕಾಣುತ್ತೆ. ಸೊ ಇದು ಮೈನ್ಲಿ ಡಿಜಿಟಲ್ ಇನ್ವರ್ಟರ್ ಆಗಿರೋದ್ರಿಂದ ಸೊ ಇದು ಅಪ್ ಟು 20% ಪವರ್ ಸೇವ್ ಕಡಿಮೆ ಮಾಡುತ್ತೆ. ಲೆಸ್ಸರ್ ನಾಯ್ಸ್ ಇರುತ್ತೆ. ಬೆಟರ್ ಕೂಲಿಂಗ್ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಇದರ ಮೈನ್ ಯೂನಿಕ್ ಫೀಚರ್ಸ್ ಇವೆ ನಿಮಗೆ. ಟ್ವಿನ್ ಕೂಲಿಂಗ್ ಸಿಸ್ಟಮ್ ಮತ್ತು ಡಿಜಿಟಲ್ ಇನ್ವರ್ಟರ್ ಟೆಕ್ನಾಲಜಿ ಇದೆ. 5-in-1 ಮೋಡ್ ಇದೆ. ನಿಮ್ಮ ಯಾವ ಥರ ಬೇಕಾ ಕನ್ವರ್ಟಬಲ್ ಮಾಡ್ಕೋಬೋದು. ಸೊ ಫೈನಲಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಲ್ಲಿವರೆಗೆ ಯಾರು ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಶೇರ್ ಮಾಡಿ.